ಖಂಡಿತವಾಗ್ಲೂ ಯಾವ ಕಾಂತರಾಜು ಅವರ ವರದಿಯಲ್ಲಿ ಜಾತಿ ಗಣತಿಯನ್ನ ಮಾಡಿದ್ರು, ಅವದೇ ಸರ್ಕಾರ ಮಾಡಿದ್ದು. ಯಾವುದೋ ಸರ್ಕಾರ ಮಾಡಿ ಒಂದು ವರದಿಯನ್ನು ತಿರಸ್ಕಾರ ಮಾಡಿ ಒಂದು ಭಾಗ, ಯಾರೋ ಒಂದು ಎರಡು ವರ್ಗಗಳು ಅಂಕಿ ಅಂಶಗಳ ಬಗ್ಗೆ ದೂಷಣೆ ಮಾಡಿ ಆ ಜಾತಿ ಗಣತಿ ಹಿಂಪಡಿತಾರೆ. 160 ಕೋಟಿ ಸಿದ್ದರಾಮಯ್ಯನವರ ಹಣ ಅಲ್ಲ, ಡಿ.ಕೆ. ಶಿವಕುಮಾರ್ ಅವರ ಹಣ ಅಲ್ಲ, ಯಾವ ಮಂತ್ರಿಯ ಶಾಸಕರ ಹಣ ಅಲ್ಲ, ಈ ರಾಜ್ಯದ ಜನತೆಯ ಟ್ಯಾಕ್ಸ್. ಅದನ್ನ ತಿರಸ್ಕಾರ ಮಾಡಿದನ್ನ ನೋಡ್ತಾರೆ. ಮತ್ತೆ ಜಡ್ಜ್ಮೆಂಟ್, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ನಂತರನೂ ಸಹ ಈ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿಗಳು ಗೊಂದಲದ ಸ್ಟೇಟ್ಮೆಂಟ್ ಅನ್ನ ನೀಡಿದ್ರು. ಸಿದ್ದರಾಮಯ್ಯನವರು ವಿಳಂಬ ನೀತಿಯನ್ನು ಅನುಸರಿಸ್ತಾ ಇರೋದು ಗೊತ್ತಾಗ್ತಾ ಇದೆ. ನಮ್ಗೆ ಅನುಮಾನ ಇದೆ. ಆದ್ರೆ ಈ ರೀತಿ ಗೊಂದಲವನ್ನ ಮತ್ತೆ ಮತ್ತೆ ತೀರ್ಮಾನ ಕರ್ನಾಟಕ ರಾಜ್ಯದ ಮಾದಿಗರಿಗೆ ಆ ಸ್ಪಷ್ಟತೆಯನ್ನು ತೋರಿಸಿದ್ರೆ ಮಾದಿಗರು ಮುಂದಿನ ದಿನಗಳ 1ನೇ ತಾರೀಕಿನ ನಂತರ ಯಾವುದೇ ಮಾದಿಗ ಸಮುದಾಯದ ಸಾಮಾಜಿಕ ಕಳಕಳಿರ್ತಕ್ಕಂಥ ಮಾದಿಗರು ಮನೆಯಲ್ಲಿ ಕೊಡೋದಿಲ್ಲ, ಹೋರಾಟಕ್ಕೆ ಇಳಿತೀವಿ. ಬೆಳಗಾಮಲ್ಲಿ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ವಿ ನಾವು. ರಾಜ್ಯ ಸರ್ಕಾರದ ಅನೇಕ ಮಂತ್ರಿಗಳು ಬೆಳಗಾವಿ ವೇದಿಕೆಗೆ ಬಂದಿದ್ರು. ಬೆಳಗಾವಿಗೆ ವೇದಿಕೆಯಲ್ಲಿ ಬಂದು ಆ ಸೆಷನ್ ನಡೆದಾಗ ಕೇವಲ 3 ತಿಂಗಳಲ್ಲಿ ಜಾರಿ ಮಾಡ್ತೀವಿ ಅಂತೇಳಿ ಇದೇ ಮಾದೇವಪ್ಪನವರು, ಇದೇ ಕೆ.ಎಚ್. ಮುನಿಯಪ್ಪನವರು, ಅದೇ ತಿಮ್ಮಾಪುರ ಅವರು, ಅದೇ ಸತೀಶ್ ಅವರು ಎಲ್ಲರೂ ನಾವು 3 ತಿಂಗಳಲ್ಲಿ ಜಾರಿ ಮಾಡ್ತೀವಿ ಅಂತ ಹೋದವರು ಅವ್ರ ಮಾತಿಗೆ ತಕ್ಕಂತೆ ನಡ್ಕೊಳ್ಳಿಲ್ಲ, ಮಾತಿಗೆ ತಪ್ಪಿದ್ದಾರೆ. ಸ್ಟಿಕ್ಕರ್ಸ್ ಅನ್ನ ತಿಪ್ಪೆಗೆ ಹಾಕಿದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಬದ್ಧತೆ ಇಲ್ಲ. ನಾವು ನಾಗಮೋಹನ್ ದಾಸ್ ಅವರ ಜಸ್ಟಿಸ್ ನಾಗಮೋಹನ್ ದಾಸ್ ನೇಮಕ ಮಾಡಿದೀವಿ, ವರದಿ ಕೊಡ್ಲಿ ನೋಡೋಣ. ಅಂದ್ರೆ ಒಬ್ಬ ಈ ರಾಜ್ಯದ ಚೀಫ್ ಸೆಕ್ರೆಟರಿ ಅವರು ರಾಜ್ಯ ಸರ್ಕಾರ ಅಧಿಕಾರಿಗಳ ವರ್ಗಗಳಲ್ಲಿ ಯಾವ ಯಾವ ವರ್ಗ ಮೀಸಲಾತಿಯನ್ನು ಪಡೆದಿದೆ 1976ರಿಂದ ಅಥವಾ ಸ್ವಾತಂತ್ರ್ಯ ಬಂದಾಗ್ಲಿನ ಅಂತ ವರದಿಯನ್ನು ಕೊಡ್ಲಿಕ್ಕೆ ಮೀನಮೇಷ ಎಣಿಸ್ತಾರೆ. ಕೇವಲ 60% ಕೊಟ್ಟಿಲ್ಲ. ಮತ್ತೆ ಸಹಕಾರಿ ಕ್ಷೇತ್ರದಲ್ಲಿ ಉದ್ಯೋಗಗಳ ಮೀಸಲಾತಿಯಲ್ಲಿ ವರದಿಯನ್ನು ಕೊಟ್ಟಿಲ್ಲ. ಆಮೇಲೆ ನಗರದ ಆಡಳಿತ ಸ್ಥಳೀಯ ಸಂಸ್ಥೆಗಳಿಂದ ವರದಿಯನ್ನು ಕೊಟ್ಟಿಲ್ಲ. ಇದನ್ನ ನಾವು ಅವಲೋಕನೆ ಮಾಡಿದಾಗ ರಾಜ್ಯ ಸರ್ಕಾರಕ್ಕೆ ಬದ್ಧತೆ ಇಲ್ಲ ಅಂತ. ಮತ್ತೆ ರಾಜಕೀಯ ಪಕ್ಷ ಚುನಾವಣೆಗಳಲ್ಲಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಯಾವ ಯಾವ ಸಮುದಾಯ, ಅದು ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಆ ಮೀಸಲಾತಿಗಳಲ್ಲಿ ಅಧಿಕಾರವನ್ನ ಯಾವ ಸಮುದಾಯ ಎಂಜಾಯ್ ಮಾಡಿದೆ ಅದ್ರ ಬಗ್ಗೆ ಇವತ್ತವರೆಗೂ ಎಲೆಕ್ಷನ್ ಕಮಿಷನ್ ರಿಪೋರ್ಟ್ ಅನ್ನ ಕೊಟ್ಟಿಲ್ಲ.